ಪದಾಧಿಕಾರಿಗಳು ಜಿಲ್ಲೆಯಲ್ಲಿ ಹುದ್ದೆಯ ಆಕಾಂಕ್ಷಿಗಳಾಗಿ ಝೋನ್ ಚೇರ್ಪರ್ಸನ್ ಆಗಿ ಅಥವಾ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಆ ಜವಾಬ್ದಾರಿಯನ್ನು ತಗೊಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸಂಸ್ಥೆಯ ಅಧ್ಯಕ್ಷರು ನನ್ನ ಜವಾಬ್ದಾರಿ ಮುಗಿತಪ್ಪ, ಮುಂದಿನ ವರ್ಷದ ಅಧ್ಯಕ್ಷರಿಗೆ ವಹಿಸಿ ಕೊಟ್ಬಿಟ್ರೆ ನಾನು ನಿರಾಳವಾಗಿರ್ತೀನಿ ಅನ್ನುವಂಥ ಒಂದು ನಿಟ್ಟುಸಿರನ್ನ ಬಿಡುವಂತ ದಿನ ಬಂದಿದೆ. ವಹಿಸ್ಕೊಂಡಾಗ ನಾನು ಇರ್ತೀನಿ ಅನ್ನೋರು ಇದ್ರೆ ಸಾಕು, ಅವ್ರನ್ನ ಫ್ರೀಯಾಗಿ ಬಿಡ್ಲೂಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವ್ರದೇ ಆದ ಐಡಿಯಾಸ್ ಇದೆ. ವಿ ಹ್ಯಾವ್ ಟು ಲೀವ್ ದೆಮ್ ಟು ಎಕ್ಸಿಕ್ಯೂಟ್ ದೇರ್ ಐಡಿಯಾಸ್ ಇನ್ ದಿ ಕ್ಲಬ್. ವೆರಿ ಡಿಫರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ ಇನ್ ಈಚ್ ಅಂಡ್ ಎವರಿ ಪರ್ಸನ್. ಹಾಗಾಗಿ ವಿ ಹ್ಯಾವ್ ಟು ಗಿವ್ ದೆಮ್ ಆಪರ್ಚುನಿಟಿ. ಮೇ ಬಿ 1 or 2 months they might have committed mistakes, maybe failure. Don't hurry. Let them have their own thought. Let them have their own execution of his spirit. As well as nervous, as it is a huge achievement to represent my college as well as the Lions Club. I sincerely thank all the Lions present here who gave us this opportunity to come up, show up our leadership skills, and also to mingle with everybody. It's really a very huge thing that you Lions support us so much. Thank you so much. LCB BTM ನೈಟಿಂಗೇಲ್ ಅಂತ ನಮ್ಮ ಲಯನ್ಸ್ ಕ್ಲಬ್ಬು ಒಂದು 53 ಹೆಣ್ಮಕ್ಕಳು ನಾವು ಇದ್ರ ಮೆಂಬರ್ಸ್ ಆಗಿದ್ದೀವಿ. 2009ರಿಂದ ಇದು ಪ್ರಾರಂಭ ಆಗಿದ್ದು, ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಕೂಡ ಜೂನ್ ತಿಂಗಳಲ್ಲಿ ಒಂದೊಂದು ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಷರರ್ ಚೇಂಜ್ ಆಗ್ತಾ ಇರುತ್ತೆ. ಅವ್ರು ಮತ್ತೆ ಹೋಲ್ ಇಯರ್ ನಡೆಸ್ಕೊಂಡು ಹೋಗ್ತಾರೆ, ಮತ್ತೆ ನೆಕ್ಸ್ಟ್ ಜೂನಲ್ಲಿ ಚೇಂಜ್ ಆಗುತ್ತೆ. ಆ ರೀತಿ ಇವತ್ತು ಇವರು ಗೀತಾ ರೆಡ್ಡಿ ಮತ್ತು ರೇಖಾ ಮತ್ತು ಇವಾಗ ಇವರು ಹೇಮಾ ವೆಂಕಟೇಶ್ ಅಂತ ಇವರು 3 ಜನ ಇವಾಗ PhDಗಳಾಗಿ ಜಾಯ್ನ್ ಆಗ್ತಾರೆ. ಇದು ಒಂದು ನಮ್ಮ ಕ್ಲಬ್ಬಲ್ಲಿ ಒಂದು ದೊಡ್ಡ ಸಂಭ್ರಮ ಥರ, ಹೊಸ ಮೆಂಬರ್ಸ್ ಬರೋದು ಅವ್ರಿಗೊಂದು ಚಾಲೆಂಜಿಂಗ್ ಇರುತ್ತೆ. ಈಗ ಈ ವರ್ಷ 365 ದಿನದಲ್ಲಿ 1200ಕ್ಕಿಂತ ಮೇಲೆ ಅವರ ಸರ್ವಿಸ್ ಆ್ಯಕ್ಟಿವಿಟಿ ಮಾಡಿದ್ದಾರೆ. ಅದಕ್ಕೆ ನಾವಿನ್ನೂ ಚೆನ್ನಾಗಿ ಬೇಕು ಅಂತ ಅವ್ರಿಗೊಂದು ಚಾಲೆಂಜಿಂಗ್, ಒಂದು ಉತ್ಸಾಹ ಅದರಿಂದ ಪ್ರಾರಂಭ ಆಗಿದೆ. ಇವತ್ತಿನ ದಿನ ಕೃಷ್ಣೇಗೌಡರು ಅಂತ ಮೈಸೂರಿಂದ ಬಂದಿದ್ದಾರೆ. ಅವರು MCC ಮಲ್ಟಿಪಲ್ ಚೇರ್ಪರ್ಸನ್ ಅಂತ. ಅವರೆಲ್ಲರನ್ನೂ ಕೂಡ ಚೆನ್ನಾಗಿ ಮಾತಾಡಿ ಮೋಟಿವೇಟ್ ಮಾಡಿ ಇನ್ಸ್ಟಾಲ್ ಮಾಡಿದ್ದಾರೆ ಎಲ್ಲರನ್ನೂ. ಅದ್ರ ಜೊತೆಗೆ ಸರ್ವಿಸ್, ಈಗ ಲೈನಿಸಮ್ ಅಂದ್ರೇ ಸರ್ವಿಸ್ ಅಂತ. ಆರ್ಥಿಕವಾಗಿ ಹಿಂದುಳಿದವರಿಗೆ, ಅಂಗವಿಕಲರಿಗೆ ಮತ್ತು ಹಿರಿಯರಿಗೆ, ಪರಿಸರಕ್ಕೆ ಎಲ್ಲ ಕೂಡ ಒಂದು ನಮ್ಮ ಕೊಡುಗೆ ಇರುತ್ತೆ. ವಿಮೆನ್ ಎಂಪವರ್ಮೆಂಟ್, ಹೆಣ್ಮಕ್ಕಳ ಸಬಲೀಕರಣಕ್ಕೆ ಹತ್ರ ನಮ್ಮ ಲಯನ್ಸ್ ಕೊಡುಗೆ ಇರುತ್ತೆ. ಇದರ ಪ್ರಕಾರ ನಮ್ಮದು ಇವತ್ತೆಲ್ಲ ಕೂಡ ಮಿಷನ್ಸ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಒಂದು ಹೊಸ ಮೆಂಬರ್ನ ಟೀಚರಾಗಿ ಮಾಡೋಗಿರ್ಬೋದು, ಹಂಗರ್ ರಿಲೀಫ್ ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಸುಮಾರು ಜನ, ಕೆಲವರು 2 ಲಕ್ಷ ಕೊಟ್ಟರು, ಕೆಲವರು 1 ಲಕ್ಷ ಕೊಟ್ಟರು. ಆ ರೀತಿ ಇವತ್ತಿನ ದಿನ ಕಲೆಕ್ಷನ್ ಮಾತ್ರ ಕೂಡ 10 ಲಕ್ಷ ಆಗಿದೆ. ಅಷ್ಟು ಹಂಗರ್ ರಿಲೀಫ್ಗೆ, ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ, ಪೇಷಂಟ್ಸ್ಗೆ, ಅವರಿಗೆಲ್ಲ ಕೂಡ ಊಟ ಕೊಡೋ ಕಾರ್ಯಕ್ರಮ ಈ ವರ್ಷ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಅವರು ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ನಮ್ಮದು 8 ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಇದೆ. ಶಾಲೆ ಇರ್ಬೋದು, ನಮ್ಮದು ಮೆಟರ್ನಿಟಿ ಕ್ಯಾಂಪ್ ಅಂತ ಭಾಳ ವಿಶೇಷವಾಗಿ ಪ್ರತಿ ಮೊದಲನೇ ಸೋಮವಾರ ಕೂಡ ನಡೆಸ್ಕೊಂಡು ಹೋಗ್ತಾ ಹೋಗಿ ಹೆಣ್ಮಕ್ಕಳಿಗೆ ಉಚಿತವಾಗಿ, ಇದು ಗರ್ಭಿಣಿ ಹೆಣ್ಮಕ್ಕಳಿಗೆ, ಆರ್ಥಿಕವಾಗಿ ಹಿಂದುಳಿದ ಗರ್ಭಿಣಿ ಹೆಣ್ಮಕ್ಕಳಿಗೆ ಉಚಿತವಾಗಿ ಔಷಧಿಗಳು ಕೊಡ್ಬೋದು, ಚೆಕಪ್ ಇರ್ಬೋದು. ಅದರ ಜೊತೆಗೆ ನಾವು ಮಲ್ಟಿವಿಟಮಿನ್ಸು, ಆಮೇಲೆ ಪೌಷ್ಟಿಕ ಆಹಾರ ಕೊಡ್ಬೋದು. TT ಅಂತ ಟೆಟನಸ್ ಟಾಕ್ಸೈಡ್ ಇಂಜೆಕ್ಷನ್ಸು ಅದೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಆ ರೀತಿ ನಮ್ಮದು ಇನ್ನೂ ಒಂದು 8 ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ಅದನ್ನ ಬಗ್ಗೆ ಕೂಡ ಯಾವ ರೀತಿ ಈ ವರ್ಷ ಪೂರ್ತಿ ಮಾಡಿದ್ದೀವಿ ಅಂತ PPTಯಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಇದೆಲ್ಲ ಒಂದು ಪ್ರೋತ್ಸಾಹ. ಇನ್ನು ಎಲ್ಲರೂ ಅಪ್ರಿಸಿಯೇಷನ್ ಮಾಡೋದು, ಇನ್ನು ಪ್ರೋತ್ಸಾಹದಿಂದ ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಇದು ಈ ಕ್ಲಬ್ ಅಂತ ಅದೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮೆಂಬರ್ಸ್ಗೆ, ಎಲ್ಲ ವಿಸಿಟರ್ಸ್ಗೆ, ನೋಡಕ್ಕೆ ಬಂದವರಿಗೆ, ದಾನಿಗಳಿಗೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಲಯನ್ಸ್ ಕ್ಲಬ್ಬಲ್ಲಿ ಬಂದಿರೋ ಮೆಂಬರ್ಗಳಿಗೆ ಮತ್ತು ಇದು ಒಂದು ಲಯನ್ಸ್ ಕ್ಲಬ್ BTM ನೈಟಿಂಗ್ ಹೋಗಬೇಕು ಅಂದರೆ ನಮ್ಮ ಅಕ್ಕ ಚಾಮುಂಡೇಶ್ವರಿ ಅವರೇ ತುಂಬ ನಮಗೆ ಸಪೋರ್ಟು. ಅದರಲ್ಲೂ ಹೆಣ್ಮಕ್ಳು ಅಂದರೆ ಅವ್ರಿಗೆ ತುಂಬ ಇಷ್ಟ. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗಿರು ಅಂತ, ಹೆಣ್ಮಕ್ಳು ಮುಂದಕ್ಕೆ ಹೋಗಬೇಕು ಅಂದ್ಬಿಟ್ಟು ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಲಯನ್ ಮೆಂಬರ್ಸ್ 50 ಜನ ಇದ್ದಾರಲ್ಲ, ಅವ್ರನ್ನೆಲ್ಲ ನೋಡಿ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾವು ಇವಾಗ ಜಾಯ್ನ್ ಆಗಿ 4 ವರ್ಷ, ನಾವು ಇನ್ನೊಂದು 10 ವರ್ಷ ಆದಮೇಲೆ ನಾವು ಇದೇ ಥರ ಮುಂದುವರ್ಸೋಣ. ಇವರೆಲ್ಲ ನಮಗೆಲ್ಲ ಸಪೋರ್ಟು, ಪಾಸ್ಟ್ ಪ್ರೆಸಿಡೆಂಟ್ಸ್. ಇವ್ರು ನೋಡಿ ನಮಗೊಂದು ಮೋಟಿವೇಶನ್ ಬರ್ತಿದೆ. ನಮ್ಮ ಇದು ಲಯನಿಸಮ್ ಹಿಂಗೆ ಬೆಳೀಲಿ, ಇದು BTM ನೈಟಿಂಗಲ್ಗೆ ಒಳ್ಳೆ ಕಾರ್ಯಗಳು
ಒಳ್ಳೆ ಕೆಲಸಗಳು ಆಗೋ ಥರ ದೇವರ ಆಶೀರ್ವಾದ ಬೇಕು ಅಂತ